ಹರಿದ ಕಂತೆ ಧರಿಸಿದರೆಯೋಳು ಮರಳನಾಗಿರುವಂತೆ ತೋರಿ ಸ್ಮರಿಸಿದಾಕ್ಷಣ ಬಂದು ಜನರಿಗಭಿಷ್ಟವರವನು ಕರುಣಿಸಿದಂಥ ಕರುಣಾದ್ಧರುದಯನೇ ಕರವಿಡಿದು ಮರೆಯದೆಮ್ಮನ್ನು ಸಲಹೋ ಶ್ರೀ ರೇವಣ ಸಿದ್ಧ ಗುರುವರನೇ. ಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರುವನ್ನು ಅರುಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಒಂದು ಪವಿತ್ರ ಸ್ಥಳದಲ್ಲಿ ನೆಲೆಗೊಂಡಿರುವ ಪ್ರತಿಷ್ಠಾಪನೆಗೊಂಡಿರುವ ಪ್ರತ್ಯಂಗಿರಾ ದೇವಿಯ ಸನ್ನಿಧಿಗೆ ಪಡಮಟ್ಟು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಪೂಜ್ಯರು ವಿದ್ವಾಂಸರು ಆದಂಥ ಗೋಪಾಲಕೃಷ್ಣ ಶರ್ಮಾಜಿಯವರೇ, ಈ ಕ್ಷೇತ್ರದಲ್ಲಿ ಈ ದೇವಿಯ ಪ್ರತಿಷ್ಠಾಪನೆ ಮೂಲ ಪುರುಷರಾದಂಥ ವೇದಮೂರ್ತಿ ಬಸವರಾಜ್ ಮತ್ತು ದಂಪತಿಗಳೇ, ಇಲ್ಲಿ ಆಗಮಿಸಿರುವ ಎಲ್ಲ ಭಕ್ತ ಮಹಾಶಯರೇ ಹಾಗೂ ಮಾತೆಯರೇ, ಈ ಸಿರಾ ತಾಲೂಕಿನಲ್ಲಿ ಪ್ರತ್ಯಂಗಿರಾ ದೇವಿಯ ಪ್ರತಿಷ್ಠಾಪನೆಯ ಒಂದು ದೇವಸ್ಥಾನ, ಸುಂದರವಾದ ದೇವಸ್ಥಾನ ಇಲ್ಲಿವರೆಗೂ ಕೂಡ ಈ ಭಾಗದಲ್ಲಿ ಎಲ್ಲೂ ಕೂಡ ಆಗಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಬಸವರಾಜ್ ಅವರ ಸಂಕಲ್ಪದಂತೆ ಇಂದು ಆ ತಾಯಿಯ ಪ್ರತಿಷ್ಠಾಪನೆ ಮತ್ತು ಪೂಜಾ ಕೈಂಕರ್ಯಗಳು ಭಾಳ ವಿಶೇಷವಾಗಿ ನಡೆದಿದ್ದಾವೆ. ಈ ದೇವಿಯ ಒಂದು ಇಷ್ಟ, ಅವರ ಒಂದು ಏನು ಕರುಣಸ್ಥಳ ಅಂತಂದರೆ ನಮ್ಮಲ್ಲಿರತಕ್ಕಂಥ ದುಷ್ಟ ಶಕ್ತಿಗಳನ್ನೆಲ್ಲ ದೂರ ಮಾಡಿ ಶತ್ರುನಾಶವನ್ನು ಮಾಡುವಂಥ ಮುಖ್ಯವಾದ ಅಂಶ ಆ ದೇವಿಯಲ್ಲಿದೆ. ನಮಗೇನು ತೊಂದರೆಗಳು ಆದರೂ ಕೂಡ ಈ ಸನ್ನಿಧಿಗೆ ಬಂದು, ಆ ತಾಯಿಯ ಸನ್ನಿಧಿಗೆ ಬಂದು ಬಸವರಾಜರ ಮುಖಾಂತರವಾಗಿ ಅವ್ರು ಏನು ಹೇಳ್ತಾರೋ ಅದನ್ನು ನಾವೆಲ್ಲರೂ ಕೇಳಿ ಆ ಕಾರ್ಯವನ್ನು ಮಾಡಿದಾಗ ನಮಗೆ ಎಲ್ಲ ಸುಖ ಸಂತೋಷ ನೆಮ್ಮದಿ ಸಂತೋಷ ಸಿಗುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ನಮ್ಮ ವಿದ್ವಾಂಸರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು, ಹೋಮಾದಿ ಹವನಗಳು ಎಲ್ಲವೂ ಕೂಡ ಅತ್ಯಂತ ವೈಭವದಿಂದ ನಡೆದಿದ್ದಾವೆ. ಹಾಗೆ ಈ ಗ್ರಾಮದ ಸುತ್ತಮುತ್ತಲಿನ ದೇವತೆಗಳು, ಭಾಳ ವಿಶೇಷವಾದ ಶಕ್ತಿ ದೇವತೆಗಳು ಕೂಡ ಈ ಸಂಗಮದಲ್ಲಿ ಆಗಮಿಸಿ ಅವರ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾಯಿದೆ. ಈ ಪವಿತ್ರವಾದಂಥ ಸ್ಥಳ ನಿಮ್ಮೆಲ್ಲರಿಗೂ ಕೂಡ ಇಷ್ಟಾರ್ಥವನ್ನು ಕೊಡುವಂಥದ್ದಾಗಲಿ. ಆ ದೇವಿಯ ಕರುಣೆ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಆಶಯಿಸಿ ನಮ್ಮ ಎರಡು ಮಾತನ್ನು ಮುಗಿಸ್ತೀನಿ. ಓಂ ಶಾಂತಿ ಶಾಂತಿ.